ನಗರಸಭೆ ಬಂದರೆ ಎಲ್ರಿಗೂ ನಮಸ್ಕಾರ. ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ಇವತ್ತು ನಾವು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಗೆಜ್ಜಲಗೆರೆ ಗ್ರಾಮದಲ್ಲಿ ಇವತ್ತು ನಾವಿದ್ದೀವಿ. ಹಲವಾರು ತಿಂಗಳಿಂದ ಈ ಸತ್ಯಾಗ್ರಹ ಅಂದರೆ ಸ್ಟ್ರೈಕ್ ನಡೀತಾ ಇದೆ. ಇದ್ರ ಬಗ್ಗೆ ಯಾರು ಕೇರ್ ಮಾಡ್ತಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸರ್ಕಾರ ಯಾವ ಥರ ಇದನ್ನು ಆ್ಯಕ್ಷನ್ ತಗೋತಾ ಇದೆ ಗೊತ್ತಿಲ್ಲ. ಆದರೆ ಇಲ್ಲಿ ನೋಡ್ಬೋದು ನೀವು, ಗೆಜ್ಜಲಗೆರೆ ಗ್ರಾಮ, ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಧರಣಿ ಸತ್ಯಾಗ್ರಹ. ಇದುವರೆಗೂ 215 ದಿನಗಳ ಕಾಲ ಇಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಬಟ್ ಇದ್ರ ಬಗ್ಗೆ ಯಾರು ಆ್ಯಕ್ಷನ್ ತೊಗೊಂಡಿದ್ದಾರೆ ಇದ್ರ ಗೊತ್ತಿಲ್ಲ. ಆದಷ್ಟು ಬೇಗ ಈ ಜನರ ಸಮಸ್ಯೆಗಳೇನಿದೆ ಅನ್ನೋದನ್ನು ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ರೈತ ಹೋರಾಟಗಾತಿ ಸುನಂದಮ್ಮ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಒಂದ್ಸಲಿ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ಕಾರ ಅಮ್ಮ, 3 ತಿಂಗಳುಗಳ ಕಾಲ ಇಲ್ಲಿ 215 ದಿನ ಅಂತ ನಾನು ಅಲ್ಲಿ ಬೋರ್ಡ್ ನೋಡಿದೆ. ನಾನು ನೋಡ್ತಾ ಇದ್ದೀನಿ ಸ್ಟ್ರೈಕ್ಗಳನ್ನ. ಸೊ ಅಮ್ಮ, ಇದು ಏನು ವಿಷಯವಾಗಿದ್ದು ಸ್ಟ್ರೈಕ್ ನಡೀತಾ ಇದೆ? ಬಟ್ ಏನು ನಿಮಗೆ ಏನೇನು ಕೆಲಸಗಳು ಆಗಬೇಕಿಲ್ಲ? ಆ್ಯಕ್ಚುಲಿ ಗೆಜ್ಜಲಗೆರೆ ಗ್ರಾಮವಾಗೇ ಉಳಿಬೇಕು ಅನ್ನುವಂಥ ಆಶಯದ ಜೊತೆ ಈ ಹೋರಾಟ ನಡೀತಾ ಇದೆ. ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮದ ಜನತೆಯ ಗಮನಕ್ಕೆ ಯಾವ ವಿಷಯವನ್ನೂ ತರದೆ, ಸಾರ್ವಜನಿಕ ಸಭೆಯನ್ನು ಮಾಡದೆ, ಟಾಮ್ ಹಾಕದೆ, ಯಾವುದೇ ರೀತಿಯಲ್ಲೂ ವಿಷಯವನ್ನು ತಿಳಿಸದೆ ಪುರಸಭೆ ಸೇರ್ಪಡೆಗೆ ಅವಕಾಶ ಮಾಡಿಬಿಟ್ಟಿದ್ರು. ಹೀಗಾಗಿ ಪುರಸಭೆಯನ್ನು ಮೇಲ್ದರ್ಜೆಗೇರಿಸುವ ನಗರಸಭೆಯನ್ನಾಗಿ ಮಾರ್ಪಾಟು ಮಾಡುವಂಥ ಆಲೋಚನೆ ನಮ್ಮ ಮದ್ದೂರಿನ ಶಾಸಕರದಾಗಿತ್ತು. ಆ ಕಾರಣಕ್ಕೆ ಇವರು ಈ ಕೆಲಸ ಮಾಡಿದರು. ಇದು ನಮ್ಮ ಗಮನಕ್ಕೆ ಬಂದ ನಂತರ ನಾವು ಅದನ್ನು ವಿರೋಧ ಮಾಡಿ ಯಾವುದೇ ಕಾರಣಕ್ಕೂ ಸೇರ್ಪಡೆ ಆಗಬಾರ್ದು. ಮೊದಲನೇ ದಿನ 24ನೇ ಇಸ್ವಿಲಿ ಏನು ಪಂಚಾಯತಿನಲ್ಲಿ ಬಹುಮತದ ಆಧಾರದ ಮೇಲೆ ಪಂಚಾಯತಿಯಾಗೆ ಉಳಿಬೇಕು ಅನ್ನೋ ನಿರ್ಣಯ ಆಗಿದೆ, ಅದೇ ಮೊದಲನೇ ನಿರ್ಣಯ, ಅದೇ ಉಳಿಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಶಾಸಕರು ಅವತ್ತಿನ ದಿನ ಸ್ವಲ್ಪ ಹೊರಗಡೆ ಇದ್ದರು. ಆಗಲೇ ಸೇರ್ಪಡೆ ಆಗೇ ಬಿಡ್ತಲ್ಲ, ಉಳಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಸ್ವಲ್ಪ ಬೇಸರ ಮಾಡಿ ಹೋರಾಟವನ್ನು ಕೈಗೆ ತಗೊಂಡ್ವಿ. ಅನಿವಾರ್ಯವೂ ಕೂಡ ಆಗಿತ್ತದು. ಆನಂತರ ಹೋರಾಟ ನಡ್ಕೊಂಡು ಬರ್ತಾಯಿದೆ. ಅನೇಕ ರೀತಿಯ ಹೋರಾಟಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಮಾಡಿದ್ವಿ, ಹೋರಾಟಗಳನ್ನು ನಡೆಸಿದ್ವಿ. ಹಾಗಾಗಿ ನಂತರದಲ್ಲಿ ಸ್ವಲ್ಪ ನಾವು ಕಾನೂನಿನ ಅವಕಾಶವನ್ನು ಕೂಡ ತಗೊಳ್ಬೇಕಾಯಿತು. ಹೈಕೋರ್ಟಿಗೆ ನಾವು ಇದನ್ನು ತಡೆ ಮಾಡೋದಕ್ಕೆ ನಾವು PIL ಹೋದ್ವಿ, ಸಾರ್ವಜನಿಕ ಒಂದು ಅರ್ಜಿ ಮೇಲೆ ಹೋಗಿದ್ದೀವಿ. ಅದು ಕೂಡ ನಡೀತಾ ಇದೆ. ಇದರ ನಡುವೆ ಶಾಸಕರಿಗೂ ನಮಗೂ ಒಂದು ಸಂದರ್ಭದಲ್ಲಿ ನೇರ ಭೇಟಿಗೆ ಅವಕಾಶ ಆಯಿತು. ಅದು ಕೂಡ ಅವರು ಗುದ್ಲಿ ಪೂಜೆಗೆ ಬರುವ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಹೋದಾಗ ಎದೆದುರಿಗೇನೆ ಸಿಗುವ ಅವಕಾಶ ಆಯಿತು. ಆವತ್ತು ಶಾಸಕರು ಉದಯ್ ಅವರು, ಮದ್ದೂರು ಶಾಸಕರು ಅವರು ಆಮೇಲೆ ನಮ್ಮನ್ನು ಭೇಟಿಗೆ ಅವಕಾಶ ಮಾಡಿ ಕೂತು ಮಾತಾಡೋಣ ಬನ್ನಿ ಅಂತೇಳಿ ಆಹ್ವಾನ ಮಾಡಿದ್ರು. ಮತ್ತು ನಮ್ಮ ಗ್ರಾಮದಲ್ಲಿ ನಾವು ಎಂದಿನಂತೆ ಯಾವುದೇ ವಿಷಯ ಆಗಲಿ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಗ್ರಾಮಸ್ಥರು ಅವರ ಪ್ರಾತಿನಿಧ್ಯದಲ್ಲಿ ನಾವು ಸಭೆ ಮಾಡ್ತೀವಿ. ಆ ನಿರ್ಣಯದ ಮೇಲೇ ಎಲ್ಲ ಕೆಲಸವೂ ಆಗುತ್ತೆ ಈ ಗ್ರಾಮದಲ್ಲಿ. ಹಾಗೆ ಸಭೆ ಮಾಡಿದ್ವಿ. ಶಾಸಕರ ಆಹ್ವಾನವನ್ನು ಗೌರವಿಸಬೇಕು ಅಂತ ಆಯಿತು, ಹೋದ್ವಿ. ಇಲ್ಲಿವರೆಗೆ 3-4 ಬಾರಿ ಭೇಟಿನೂ ಆಗಿದೆ. ಶಾಸಕರಿಗೆ ಈಗ ಮನವರಿಕೆ ಆಗಿದೆ. ಇದು ತುಂಬ 7 ಕಿಲೋಮೀಟರ್ ದೂರ ಇರುವ ಮತ್ತು 5,000 ಜನಸಂಖ್ಯೆ ಇರತಕ್ಕಂಥ ಹಸಿರು ವಲಯ ಆಗಿರುವ ಮತ್ತು ಒಕ್ಕೂಟದ ಒಂದು ವ್ಯವಸ್ಥೆಯನ್ನು ಹೊಂದಿರುವಂಥ ಗ್ರಾಮವನ್ನು ಬಿಡಲೇಬೇಕು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಅವ್ರು ಬಂದಿದ್ದಾರೆ. ಹಾಗಾಗಿ ನಾವು ಕೈ ಬಿಡುವವರೆಗೂ ಅವರು ಈ ಸ್ಥಳಕ್ಕೂ ಕೂಡ ಬಂದಿದ್ದಾರೆ ಶಾಸಕರು, ಹೋರಾಟದ ಸ್ಥಳಕ್ಕೆ. ಆ ಹೋರಾಟದ ಸ್ಥಳದಲ್ಲೇ ಮಾತು ಕೂಡ ಕೊಟ್ಟಿದ್ದಾರೆ, ನಾವು ಉಳಿಸ್ಕೊಡ್ತೀನಿ ಇದನ್ನು ಅಂತೇಳಿ. ಹಾಗಾಗಿ ನಾವು ಉಳಿಯುವವರೆಗೂ ಪಂಚಾಯಿತಿ ಬಾಗಿಲು ಶಾಸಕರೇ ತೆಗೆಸಬೇಕು. ಹಾಗೆಯೇ ಹೋರಾಟಕ್ಕೆ ಕುಳಿತಿರುವಂಥ ಹೋರಾಟಗಾರರನ್ನು ಅವರು ಎದುರಿಸಬೇಕು. ಮತ್ತು ಇದೆಲ್ಲವನ್ನು ಒಂದು ಅಂತಿಮವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಶಾಂತಿಯುತವಾಗಿ ಹೋರಾಟ ಮುಂದುವರಿತಾ ಇದೆ. ಅಮ್ಮ, ಈಗ ನೀವು ಹೇಳಿದ್ರಿ ಹೈಕೋರ್ಟಲ್ಲಿ ಇದು ಕೇಸ್ ನಡೀತಾ ಇದೆ ಅಂತ ಹೇಳಿದ್ರಿ. ಹೈಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅದೇ ಡಿಸೈಡ್. ಈಗ ನಿಮ್ಮ ಶಾಸಕರು ಹೇಳಿದ್ದಾರೆ, ಉದಯ್ ಅವರು, ಇದನ್ನು ನಾನು ನೋಡ್ತೀನಿ, ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ತನಕ ನಾವು ಇಲ್ಲಿ ಇಷ್ಟು ಜನ ಪೇಷಂಟ್ಸ್ಗಳಿರ್ಬೋದು, ನಮ್ಮ ರೈತರು ಅಂದರೆ ನಮ್ಮ ದೇಶದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಪೇಷಂಟ್ಗಳಿರ್ಬೋದು, ಇಷ್ಟು ಏಜ್ ಆಗಿದೆ, ಎಲ್ಲರೂ ಬಂದು ಕೂತು ಸ್ಟ್ರೈಕ್ ಮಾಡ್ತಾಯಿದ್ರು ಇಷ್ಟು ದಿನಗಳ ಕಾಲ. ಅವ್ರು ಯಾರು ಒಬ್ಬರು ಬಂದು ನಿಮ್ಮ ಹೆಲ್ತ್ ಬಗ್ಗೆ ಆಗಿರೋ ವಿಚಾರಿಸಿರ್ಬೋದು, ಇನ್ನೊಂದು ಎಲ್ಲರೂ ನಮ್ಮ ತಂದೆ ತಾಯಿಗಳ ಥರ ಇದ್ದಾರೆ, ಅವರೆಲ್ಲರೂ ಬೀದಿಲಿ ಕೂರಿಸಿದ್ದೀನಿ ಅಂತ ಒಂದು ಫೀಲ್ ಅವ್ರಿಗೆ ಯಾವುದು ಬಂದಿಲ್ವ ಯಾವತ್ತೂ? ಇಲ್ಲ, ಬಂದಿದೆ. ಅವರು ಶಾಸಕರು ಮೊದಲು ಸ್ವಲ್ಪ ತುಂಬ ವಿಳಂಬ ಆಗೋಯ್ತು. ಕೋರ್ಟು ಕೂಡ ಭಾಳಷ್ಟು ಸಮಯ ತಗೊಂಡ್ಬಿಡ್ತು. ಪ್ರಾರಂಭದಲ್ಲಿ ಕೋರ್ಟಿಗೆ ಸ್ಟೇಟ್ಮೆಂಟ್ಸೇ ಹಾಕ್ಸ್ಲಿಲ್ಲ.
ನಮಗೆ ಆಶ್ಚರ್ಯ ಆಗೋ ಮಟ್ಟಕ್ಕೆ ಕೋರ್ಟಲ್ಲಿ ಮುಂದುವರಿತಾನೇ ಹೋಯಿತು ದಿನಾಂಕಗಳು. ಅದು ಆತಂಕ ಒಂದು ಕಡೆ ಆದರೆ, ಈ ಹೋರಾಟವನ್ನು ಕೂಡ ಒಗ್ಗೂಡಿಸ್ಕೊಂಡು ಸಮಾಧಾನವಾಗಿ ಹೋರಾಟ ಮುಂದುವರಿಸ್ಕೊಂಡು ಹೋಗೋದು ಕೂಡ ಒಂದು ಜವಾಬ್ದಾರಿನೇ ಆಯಿತು. ಅದು ಇಡೀ ಗ್ರಾಮಸ್ಥರೆಲ್ಲರ ಜವಾಬ್ದಾರಿ. ಅದು ಏಕ ವ್ಯಕ್ತಿಯ ಮೇಲೆ ಇದೇನು ಹೋಗ್ತಾ ಇಲ್ಲ, ಸಾಮೂಹಿಕವಾಗಿ ತೀರ್ಮಾನವಾಗಿ ಹೋಗ್ತಾ ಇದೆ. ಆರೋಗ್ಯದ ದೃಷ್ಟಿ ಮತ್ತು ಚಿಕ್ಕವರು, ದೊಡ್ಡವರು, ಮಧ್ಯ ವಯಸ್ಸಿನವರು, ಅದು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇರುವಂಥ ಒಂದು ಸಂದರ್ಭವನ್ನು ಹೋರಾಟದ ಸ್ಥಳಕ್ಕೆ ಬಂದಂಥವರೆಲ್ಲರೂ ಕೂಡ ಅದನ್ನು ಚಿಂತನೆ ಮಾಡಿದ್ದಾರೆ. ಶಾಸಕರು ಕೂಡ ಈ ಸ್ಥಳಕ್ಕೆ ಬಂದಾಗ ಅದನ್ನೇ ಕೇಳಿಕೊಂಡ್ರು. ಎಲ್ಲರೂ ಇಷ್ಟೊಂದು ಜನ ಇದ್ದೀರಾ, ಇಷ್ಟು ಸಮಯ ಇದ್ದೀರಾ, ಆರೋಗ್ಯದ ಮೇಲೆ ವ್ಯತ್ಯಾಸ ಆಗ್ಬೋದು, ದಯವಿಟ್ಟು ಚಳವಳಿ ಕೈ ಬಿಡಿ ಅಂತ ಕೇಳಿದ್ರು. ಆದರೆ ಇಲ್ಲಿ ಗಟ್ಟಿ ನಿರ್ಧಾರ ಆಗಿತ್ತಲ್ಲ ಗ್ರಾಮಸ್ಥರದು. ಗ್ರಾಮಸ್ಥರು ಅದನ್ನೇ ಹೇಳಿದ್ರು ಶಾಸಕರಿಗೆ, ತಾವಾಗಲಿ ಸರ್, ನಾವು ಶಾಂತಿಯುತವಾಗಿ ಮಾಡ್ತೀವಿ, ಆರೋಗ್ಯನೂ ನೋಡ್ಕೊಳ್ತೀವಿ, ಆದಷ್ಟು ನೀವು ಆದಷ್ಟು ಬೇಗ ಅದನ್ನು ಉಳಿಸ್ಕೊಟ್ಬಿಡಿ, ನಾವು ಆದಷ್ಟು ಬೇಗ ಚಳವಳಿ ಕೈ ಬಿಡ್ತೀವಿ ಅಂತ. ಹಾಗಾಗಿ ಅವರು ಕೂಡ ಅದರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಓಕೆ.